ಸದಾ ನೀಡ್ತಾ ಬಂದಿದೆ. ಮತ್ತು ನಾವು ಇಲ್ಲಿನ ಹಿರಿಮೆಯನ್ನು ಹೇಳೋದಾದರೆ, ಇಡೀ ದೇಶದಲ್ಲಿ ಕನ್ನಡಕ್ಕೆ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಗಳು ಬಂದಿದ್ದರೆ ಕರ್ನಾಟಕದಲ್ಲಿರುವಂಥ 30 ಜಿಲ್ಲೆಗಳಲ್ಲಿ 4 ಜ್ಞಾನಪೀಠ ಪ್ರಶಸ್ತಿಗಳು ನಮ್ಮ ಧಾರವಾಡ ಜಿಲ್ಲೆಯವರಿಗೆ ಬಂದಿದೆ. ಅಂದರೆ ಇದೇನು ಇಂಡಿಕೇಟ್ ಮಾಡುತ್ತೆ ಅಂದರೆ, ಈ ಭಾಗದ ಜನ ಏನಿದ್ದಾರೆ ಅತ್ಯಂತ ಸುಶಿಕ್ಷಿತರಿದ್ದಾರೆ, ಮತ್ತು ಭಾಳ ಒಳ್ಳೆ ಸಜ್ಜನರಿದ್ದಾರೆ. ಹಂಗಾಗಿ ಈ ನೆಲದಿಂದ ಯಾವುದೇ ಒಂದು ಕೆಟ್ಟ ಸಂದೇಶ ಹೋಗಬಾರ್ದು. ಕಳೆದ ವರ್ಷ ಮಸೀದಿ ಮುಂದೆ ಬಂದಂಥ ಸಂದರ್ಭದಲ್ಲಿ ಒಂದು ಕವಾಲಿ ಹಾಡಾಕೋದ್ರ ಮುಖಾಂತರ ಗಣಪತಿ ವಿಸರ್ಜನಾ ಮಂಡಳಿಯವರು, ಅದೇ ರೀತಿ ಗಣಪತಿ ಪೆಂಡಾಲ್ ಮುಂದೆ ಬಂದಂಥ ಸಂದರ್ಭದಲ್ಲಿ ಒಂದು ಭಕ್ತಿಗೀತೆಯನ್ನು ಹಾಕೋದ್ರ ಮುಖಾಂತರ ಈದ್ ಮಿಲಾದ್ ಪ್ರೊಸೆಷನ್ ಅವರು ಒಂದು ಸೌಹಾರ್ದತೆಯ ಸಂದೇಶವನ್ನು ನಾಡಿಗೆ ಕೊಟ್ಟಿದ್ರು. ಅದೇ ರೀತಿ ಈಗ ನಮಗೆಲ್ಲರೂ ಅಶ್ಯೂರ್ ಮಾಡಿದ್ದಾರೆ, ಅತ್ಯಂತ ಶಾಂತಿಯುತವಾಗಿ ಸೌಹಾರ್ದಯುತವಾಗಿ ಎಲ್ಲ ಜಾತಿ ಧರ್ಮದವರು ಪರಸ್ಪರ ಭಾವನೆಗಳಿಗೆ ಧಕ್ಕೆ ಬರದ ರೀತಿ ಆಚರಣೆ ಮಾಡ್ತೀವಿ ಅಂತ ಆಚರಣೆಯನ್ನು ಮಾಡೋದ್ರ ಮುಖಾಂತರ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ ಶ್ರೇಷ್ಠತೆಯನ್ನು ಎಲ್ಲರೂ ಹೆಚ್ಚಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಆಯೋಜಕರಿಗಿರ್ಬೋದು, ಅಲ್ಲಿ ಬರುವಂಥ ಭಕ್ತಾದಿಗಳಿಗಿರ್ಬೋದು, ಸಾರ್ವಜನಿಕರಿಗಿರ್ಬೋದು, ಎಲ್ಲದಕ್ಕಿಂತ ಹೆಚ್ಚಾಗಿ ಹುಬ್ಬಳ್ಳಿ ಧಾರವಾಡ ಒಂದು ಉತ್ತಮ ಶಾಂತಿಪ್ರಿಯ ಅವಳಿ ನಗರ. ಇಲ್ಲಿ ಇದೊಂದು ಶಿಕ್ಷಣ ಕಾಶಿ, ಔದ್ಯೋಗಿಕ ಕಾಶಿ, ಇಲ್ಲಿ ಒಳ್ಳೆಯ ಮೆಡಿಕಲ್ ಹಬ್ ಆಗಿದೆ. ಹಾಗಾಗಿ ಇಲ್ಲಿ ಯಾರೇ ಬಂದರೂ ಅತ್ಯಂತ ಉತ್ತಮ ರೀತಿಯಲ್ಲಿ ಸುರಕ್ಷಿತವಾಗಿರ್ತಾರೆ ಅನ್ನೋಂಥ ಒಂದು ಸಂದೇಶವನ್ನು ಕೊಡೋದಕ್ಕೆ ಒಂದು ವೇದಿಕೆ ಗೌರಿ ಗಣೇಶ ಈದ್ ಮಿಲಾದ್ ಹಬ್ಬದ ಆಚರಣೆ ಅನ್ನೋಂಥದ್ರ ಮುಖಾಂತರ ಒಂದು ಒಳ್ಳೆಯ ಸಂದೇಶವನ್ನು ಕೊಡ್ತಾರೆ ಅನ್ನೋಂಥ ವಿಶ್ವಾಸ ವ್ಯಕ್ತಪಡ್ತೀವಿ.